ಏನಾರ ನಾವು ಅವ್ರ ಮೇಲೆ ನಂಬಿಕೆ ನಾವು ಅವ್ರ ಮೇಲೆ ನಂಬಿಕೆ ಇಡ್ಬೇಕು ಅವ್ರು ಕೊಡ್ತಾರೆ ಅಂತ. ಏನಾರ ನಾವು ಅದನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಅವ್ರು ಹೊಣೆಗಾರಿಕೆ ಕೊಟ್ಟಿರೋದನ್ನ ಮತ್ತೆ ಅವ್ರು ನಮಗೆ ಜವಾಬ್ದಾರಿ ಮತ್ತೆ ಏನು ಕೊಡಲ್ಲ. ಅದಕ್ಕೆ ಈಗ ಮೋದಿನ ಉದಾಹರಣೆ ತಗೊಳ್ಳೋಣ. ಅವರು ಕಳೆದ 9 ವರ್ಷದಿಂದ ದೇಶವನ್ನು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಅವಾಗ ನಮ್ಮ ದೇಶ ಭಾಳ ಕೆಳಗಿತ್ತು. ಇವಾಗ ಟೆಕ್ನಾಲಜಿಕಲ್ ಎಲ್ಲ ಬಂದಿದೆ. ನಮ್ಮ ದೇಶ ಟಾಪ್ 1 ಮತ್ತೆ ನಮ್ಮ ಪ್ರಧಾನಮಂತ್ರಿ ಫಸ್ಟು ಸ್ವಚ್ಛ ಭಾರತ್ ಅಂದ್ರು. ಅವಾಗ ನದಿಗಳನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಮತ್ತೆ 2ನೇದಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಬಂತು. ಅದರಲ್ಲಿ ಹೆಣ್ಮಕ್ಳನ್ನ ಉಳಿಸ್ಬೇಕು ಮತ್ತೆ ಹೆಣ್ಮಕ್ಳನ್ನ ಓದಿಸ್ಬೇಕು ಅಂತ ಬಂತು. ಆಮೇಲೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ದೇಶದ PM ಆಗಿರೋದಕ್ಕೆ ನಮಗೆ ಹೆಮ್ಮೆ ಆಗಬೇಕು. ಯಾಕಂದ್ರೆ ನಮ್ಮ ದೇಶ ಎಷ್ಟಕ್ಕೊಂದು ಕೆಳಗಿತ್ತು. 2014 ಇಂದ 2024 ವರೆಗೂ ಭಾಳ ಇಂಪ್ರೂವ್ ಆಗಿರೋ ಕಾರಣ ನಾವು ನಮ್ಮ ದೇಶದಲ್ಲಿ ಎಲ್ಲ ಸೌಕರ್ಯಗಳಿದ್ದಾವೆ. ಮತ್ತೆ ನಾನು ಒಂದು ಕತೆ ಹೇಳ್ತೇನೆ. ಆ ಕಥೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಅವಾಗ ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅವನ ರಾಜ್ಯದಲ್ಲಿ ಭಾಳ ಶ್ರೀಮಂತಿಕೆ ಇತ್ತು. ಆಮೇಲೆ ಅವನು ಅವ್ರ ಪ್ರಜೆಗಳಿಗೆ ಎಲ್ಲ ಉಚಿತವಾಗಿಯೇ ಕೊಡಿಸ್ತಾ ಇದ್ದ. ಅದೇ ರೀತಿ ಎಷ್ಟಕ್ಕೊಂದು ದಿನಗಳು ಕಳೆದೋದು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಆವಾಗ ಪ್ರಜೆಗಳೆಲ್ಲ ಸೋಂಬೇರಿತನದಲ್ಲಿ ಇದ್ರು. ಆವಾಗ ರಾಜ್ಯದನ್ನ ಭಾಳ ದಿನದಿಂದ ಗಮನಿಸೋಕ್ಕೆ ಶುರು ಮಾಡ್ದ. ಆಮೇಲೆ ಅವರು ಸೋಂಬೇರಿತನನ್ನ ಮುರಿಬೇಕು ಅಂತ ರಾತ್ರಿ ಹೆದ್ದಾರಿ ಮುಂದೆ ಬಂಡೆನ ಹಾಕ್ಸ್ಬಿಟ್ಟ. ಅಲ್ಲಿಗೆ ಆಮೇಲೆ ಬೆಳಿಗ್ಗೆ ಎಲ್ಲರಿಗೂ ಭಾಳ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಕೆಲವೊಬ್ಬರು ಜನರು ಏನು ಮಾಡ್ತಿದ್ರು ಅಂದರೆ ಆ ಕಲ್ಲಿಗೆ ನನಗೆ ಏನು ಸಂಬಂಧ ಇಲ್ಲ ಅನ್ನಂಗೆ ಮಾಡ್ತಿದ್ರು. ಇನ್ನು ಕೆಲವೊಬ್ರು ಯಾರು ತಂದಾಕಿದ್ರು ಏನೋ ಅವ್ರಿಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಅಂದರು. ಇನ್ನು ಕೆಲವೊಬ್ರು ಏನು ರಾಜನ ಏನೋ ಬರೀ ಪ್ರಜೆಗಳಿಗೆ ಫ್ರೀಯಾಗಿ ಕೊಟ್ಟು ಪ್ರಜೆಗಳ ಕಣ್ಣಲ್ಲಿ ಅವ್ನು ದೊಡ್ಡವನಾಗಬೇಕು ಅಂತ ಅವ್ನು ಅನ್ಸ್ಕೊಂತಾನೆ. ಅಂದರೆ ಇಂಥ ಕೆಲಸ ಏನೂ ಮಾಡಲ್ಲ ಅಂತ ಅಂದು ಅವ್ರನಿಗೆ ಬೈತಾ ಇದ್ರು ರಾಜಂಗೆ. ಆಮೇಲೆ ಒಬ್ಬ ರೈತ ಹೋಗ್ತಾ ಇದ್ದ. ಅವ್ನು ಬೆಳೆದಿರೋ ಬೆಳೆಗಳನ್ನು ತಲೆ ಮೇಲೆ ಎತ್ಕೊಂಡು. ಆಮೇಲೆ ಅವ್ನು ಹೋಗ್ತಾ ಇದ್ದಾಗ ಆ ಬಂಡೆ ಅವನಿಗೆ ಕಾಣಿಸ್ತು. ಅವನ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ತಾರೆ, ಅದು ಅಡ್ಡ ಇತ್ತು. ಅದಕ್ಕೆ ಇದು ಹಿಂಗಾರು ಮಾಡಿ ಸರ್ಸಕ್ಕೂ, ಇಲ್ಲಾಂದ್ರೆ ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಆ ಬಂಡೆನ ಸರ್ಸೋಕ್ಕೆ ಶುರು ಮಾಡ್ದ. ಅದು ಭಾಳ ದೊಡ್ಡದಿದ್ದ ಕಾರಣ ಅವನಿಗೆ ಸರ್ಸೋಕ್ಕೆ ಭಾಳ ಹೊತ್ತಾಯ್ತು. ಆಮೇಲೆ ಅವ್ನು ಕೊನೆಗೂ ಅಷ್ಟು ಮಾಡಿ ಹೆಂಗೋ ಸರಿಸ್ತಾನೆ. ಆಮೇಲೆ ಒಂದು ಮರದ ಹತ್ರ ಅಲ್ಲಿ ಗೋಣಿ ಚೀಲ ಇರುತ್ತೆ. ಅವ್ನು ಸರಿಸಿದ ಮರ ಹತ್ರ ಅದು ಗೋಣಿ ಚೀಲದಲ್ಲಿ ಚಿನ್ನದ ನಾಣ್ಯ ಇರ್ತವೆ ಮತ್ತೆ ಒಂದು ಚೀಟಿ ಇರ್ತದೆ. ಆ ಚೀಟಿಯಲ್ಲಿ ಏನು ಬರ್ದಿರ್ತತಿ ಅಂತ ಅಂದರೆ, ನೀನು ಒಳ್ಳೆ ಕೆಲಸ ಮಾಡಿದ್ದೆ, ಕಲ್ಲನ್ನು ದೂಕಿ ನಿನಗೆ ಚಿನ್ನದ ನಾಣ್ಯಗಳನ್ನ ನಾನು ಉಡುಗೊರೆ ಕೊಡ್ತಾ ಇದ್ದೀನಿ, ಮತ್ತೆ ನೀನು ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಇದೇ ರೀತಿ ಮಾಡಿ ನಿನಗೆ ಭಾಳ ಲಾಭ ಆಗುತ್ತೆ ಅಂತ ಅಂದ. ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ, ಕಷ್ಟದ ಪ್ರತಿಫಲ ಸುಖಕರವಾಗಿರುತ್ತೆ. ಮತ್ತೆ ಬರೀ ಅವರೇ ಮಾಡೋಕ್ಕೂ PM ಮಾಡೋಕ್ಕೂ CM ಮಾಡೋಕ್ಕೂ ಎಲ್ಲ ಕೆಲಸನೂ ಅಂತ ಏನೂ ಇಲ್ಲ. ನಮ್ಮ ಜವಾಬ್ದಾರಿನೂ ನಾವು ಮಾಡ್ತಾ ಇರಬೇಕು. ಅವರು ಸ್ವಲ್ಪ ಮಾಡ್ತಾರೆ, ನಾವು ಸ್ವಲ್ಪ ಮಾಡ್ತೀವಿ. ಆಮೇಲೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಮತ್ತೆ ನಮ್ಮ ದೇಶವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅವರು ದೇಶನ ಆಳೋದು ಮತ್ತೆ ಏನೋ ಸೌಕರ್ಯಗಳು ಇಲ್ದಿದ್ದನ್ನ ಇರಿಸೋದು ಅವ್ರ ಕೆಲಸ ಆಗಿರುತ್ತೆ. ಮತ್ತೆ ನಮಗೆ ಸುಖಕರವಾಗಿರ್ಬೇಕಂದ್ರೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಈಗ ಮತ್ತೊಂದು ಸಣ್ಣ ಎಕ್ಸಾಂಪಲ್ಲು, ಆರ್ಮಿ ತಾಣನ. ಅವರು ಸೈನಿಕರು ಭಾಳ ಹಗಲು ರಾತ್ರಿ ಎಲ್ಲನೂ ತಡೆದು ಎಲ್ಲನೂ ನೋಡ್ತಿರ್ತಾರೆ. ಯಾರು ಕೆಟ್ಟವ್ರು ಬಂದ್ರ, ಬೇರೆ ದೇಶದವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ರ ಅಂತ. ಮಳೆ ಬಿಸಿಲು ಗಾಳಿ ಚಳಿ ಏನು ಲೆಕ್ಕ ಇಟ್ಕೊಳ್ಳಿಲ್ಲ ಅಂದರೆ ಒಂದೇ ಒಂದು ಗುರಿ ಇರ್ತೈತಿ, ನಮ್ಮ ದೇಶನ ಕಾಪಾಡ್ಬೇಕು ನಾವು ಅಂತ. ಅವ್ರವ್ರ ಫ್ಯಾಮಿಲಿಯಿಂದನೂ ದೂರ ಇರ್ತಾರೆ.
ಅವರಿಗೆ ಜವಾಬ್ದಾರಿ ವಹಿಸಿರ್ತಾರೆ. ಅದನ್ನ ಹೊಣೆಗಾರಿಕೆಯನ್ನು ಚೆನ್ನಾಗಿ ಪಾಲಿಸ್ಕೊಂಡು ಹೋಗ್ತಿರ್ಬೇಕು. ಏನಾದ್ರು ನಾವು ಪಾಲಿಸ್ಲಿಲ್ಲ ಅಂದ್ರೆ ನಮ್ಮ ದೇಶಕ್ಕೆ ನಮಗೆ ತೊಂದರೆ ಆಗುತ್ತೆ. ಆದ್ಮೇಲೆ ಏನಾದ್ರು ಇದು ಪಾಲಿಸ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವುದು ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡ್ತಾ ಇದ್ರು ಆಲ್ರೆಡಿ. ಅದಕ್ಕೆ ನಮ್ಮ ದೇಶವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಅದು ಆರ್ಮಿಯವರೇ ಅಂತ ಅಲ್ಲ, ಯಾರು ನಮ್ಮ ದೇಶದ ಒಳಗಡೆ ಏನಾದ್ರು ಕಳ್ಳರು ಅವ್ರು ಬಂದ್ರೆ ಅದು ಪೊಲೀಸ್ ನೋಡ್ಕೊಂತಾರೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ನಮ್ಮ ಜವಾಬ್ದಾರಿ. ಇಲ್ಲ ಅಂದಿದ್ರೆ ಎಷ್ಟೊಂದು ಜನರು ಇಷ್ಟೊತ್ತಿಗೆ ಅವರ ವಸ್ತುಗಳನ್ನ ಕಳ್ಕೊಂಡೋಗ್ತಿದ್ರು. ಮತ್ತೆ ನಮ್ಮ 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 ನಾವು ಕ್ಲೀನ್ ಆಗಿರ್ಬೇಕು ಮತ್ತು ನಮ್ಮ ಶಾಲೆಯನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಮತ್ತೆ ನಮ್ಮ ಟೀಚರ್ಸು ಅವ್ರ ಕರ್ತವ್ಯ ವಹಿಸ್ತಿರ್ತಾರೆ, ಮತ್ತೆ ನಮಗೂ ಕರ್ತವ್ಯ ವಹಿಸೋದು ಕೊಡ್ತಾರೆ. ಮತ್ತೆ ಆಯಾ ಆಂಟಿನೇ ಎಲ್ಲ ಮಾಡಬೇಕು ಅಂತ ಇಲ್ಲ, ನಾವು ಮಾಡ್ತಿರ್ಬೇಕು. ಇಷ್ಟನ್ನೇ ಹೇಳಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.